ಎನ್9 ವಾರ್ತೆಗೆ ಸ್ವಾಗತ. ಬೆಂಗಳೂರಿನ ಎಂಜಿ ರೈಲ್ವೆ ಕಾಲೋನಿಯಲ್ಲಿರುವ ಐತಿಹಾಸಿಕ ಇಮ್ಯಾಕ್ಯುಲೇಟ್ ಕನ್ವೆನ್ಷನ್ ಚರ್ಚ್ನ 125ನೇ ವಾರ್ಷಿಕೋತ್ಸವ ಕಾರ್ಯಕ್ರಮವು ಭಕ್ತಿ ಮತ್ತು ಸಡಗರದಿಂದ ನೆರವೇರಿತು. ಈ ಜುಬಿಲಿ ಮಹೋತ್ಸವದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದರು. ಬೆಳಗ್ಗೆಯಿಂದಲೇ ವಿಶೇಷ ಜಪಸರ ಪ್ರಾರ್ಥನೆ ಹಾಗೂ ಕೃತಜ್ಞತಾ ಬಲಿಪೂಜೆಗಳು ಜರುಗಿದವು. ನಂತರ ನೂತನ ಬೃಹತ್ ಧ್ವಜಸ್ತಂಭದ ಆಶೀರ್ವಚನ ನೆರವೇರಿಸಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು. ಈ ಮಹತ್ವದ ಸಮಾರಂಭದಲ್ಲಿ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ. ಸೋಮಣ್ಣ, ಮೈಸೂರು ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಹಾಗೂ ಗಾಂಧಿನಗರ ಶಾಸಕ ದಿನೇಶ್ ಗುಂಡೂರಾವ್ ಉಪಸ್ಥಿತರಿದ್ದು ಚರ್ಚ್ನ ಇತಿಹಾಸ ಹಾಗೂ ಮೈಸೂರು ಮಹಾರಾಜರ ಕೊಡುಗೆಗಳನ್ನು ಸ್ಮರಿಸಿದರು.
125ನೇ ವಾರ್ಷಿಕೋತ್ಸವ ಶತಮಾನೋತ್ತರ ರಜತ ಮಹೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ವೇದಿಕೆಯ ಮೇಲೆ ಉಪಸ್ಥಿತರಿರುವ ನಮ್ಮ ಬೆಂಗಳೂರು ಮಹಾಧರ್ಮ ಕ್ಷೇತ್ರದ ಆರ್ಚ್ ಬಿಷಪ್ ಹಾಗೂ ಕರ್ನಾಟಕ ಕ್ರೈಸ್ತ ಒಕ್ಕೂಟದ ನಿರ್ದೇಶಕರು ಆಧ್ಯಾತ್ಮಿಕ ತಂದೆಯೇ ಆಗಿರುವ ಅತಿ ವಂದನೀಯ ಪೂಜ್ಯ ಪೀಟರ್ ಮಚ್ಚಾದರವರೇ, ನಮ್ಮ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು, ಈ ನಮ್ಮ ಅಂದದ ಚಂದದ ಹೊನ್ನಿನ ರಾಜ್ಯಕ್ಕೆ ಸುವರ್ಣ ಕಾಲದ ಆಡಳಿತವನ್ನು ನೀಡುತ್ತಿರುವ ಭದ್ರತೆ, ಏಕತೆ, ವ್ಯವಸ್ಥಿತ ಅಭಿವೃದ್ಧಿಯ ನವ ಕರ್ನಾಟಕವನ್ನು ರೂಪಿಸಲು ನಿಸ್ವಾರ್ಥತೆಯಿಂದ ಶ್ರಮಿಸುತ್ತಿರುವ ನಮ್ಮ ಜೂಬಿಲಿ ಸಂತೋಷವನ್ನು ಸಂಪೂರ್ಣಗೊಳಿಸಲು ಆಗಮಿಸಿರುವ ಸನ್ಮಾನ್ಯ ಶ್ರೀ ಮಾಡುವುದು ಈ ಶೋಪಾರನ್ನು ಮೊಳಗುವುದರ ಮೂಲಕ. ಅದರಿಂದ ಈ ಶೋಪಾರನ್ನು ಈಗ ವಂದನೀಯ ಸ್ವಾಮಿ ಇಕಾಲಂ ಜೇಕಬ್ ಅವರು ಮೊಳಗುವರು. Glory be to the Father, and to the Son, and to the Holy Spirit, as it was in the beginning, is now, and ever shall be, world without end. Amen. Dr. Peter Machado, ಬೆಂಗಳೂರಿನ ಮಹಾಧರ್ಮಾಚಾರ್ಯ. ಇದೀಗ ಮಹಾಧರ್ಮಾಧ್ಯಕ್ಷರು ಸಭೆಗಳನ್ನು ಉದ್ದೇಶಿಸಿ ಶ್ರೀ ದಿನೇಶ್ ಗುಂಡೂರಾವ್ ಅವರಿಗೆ ನಮ್ಮ ಅಮಲೋದ್ಭವ ಮಾತೆ ದೇವಾಲಯದ ಪರವಾಗಿ ಈ ಐತಿಹಾಸಿಕ ಕ್ಷಣದಲ್ಲಿ ನೋಡುವಂತ ಜವಾಬ್ದಾರಿ ಅವ್ರ ಮೇಲಿದೆ. ಮತ್ತು ನಾನು ಏನು ಮಾನ್ಯ ಡಿ ಕೆ ಶಿವಕುಮಾರ್ ಅವರನ್ನು ನೋಡಿದ್ದೇನೆ, ನನಗೆ ಪೂರ್ತಿ 100% ವಿಶ್ವಾಸ ಇದೆ. ಅವರು ಯಾವ ಭೇದ ಭಾವವನ್ನು ಮಾಡುವಂತ ವ್ಯಕ್ತಿಯಲ್ಲ. ಎಲ್ಲರನ್ನೂ ಕೂಡ ಒಂದಾಗಿ ಮನುಷ್ಯತ್ವ ಮತ್ತು ಮಾನವೀಯತೆಗೆ ಅವರು ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥ ಒಬ್ಬ ನಾಯಕ ಅಂತ ಹೇಳಿದ್ರೆ ಅದು ನಮ್ಮ ಮುಖ್ಯಮಂತ್ರಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್. ಜನರು ಒಳ್ಳೆಯದಾಗಬೇಕು, ಜನರಿಗೆ ಯಾವುದೇ ಅವರು ಬಂದಿರಲೇ ನಿದರ್ಶನ. ಯಾಕೆಂತ ಹೇಳಿದ್ರೆ 125ನೇ ವರ್ಷದ ಈ ಸಂಭ್ರಮದ ಕಾರ್ಯಕ್ರಮದಲ್ಲಿ ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಪ್ರೀತಿಯಿಂದ ಗೌರವಿಸಲಾಗ್ತಾ ಇದೆ. ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕಾಗಿ ವಿನಂತಿಸ್ತಾ ಇದ್ದೀವಿ. ನಾಡಿನ ಹೆಮ್ಮೆಯ ಜನನಾಯಕರು, ನಮ್ಮೆಲ್ಲರ ಪ್ರೀತಿಯ ಹೆಮ್ಮೆಯ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ವೇದಿಕೆಯಲ್ಲಿ ಈಗ ಗೌರವ Very happy to celebrate 125th year celebration jubilee of this church that's called Immaculate Conception Church in the Railway Colony. 125 years ago, the Mysore Maharaja gave this land to the Christian community, and that is how this church has come up. And I'm very happy to note that many of the railway people and the railway authorities have cooperated with us. We are grateful to them. And at the same time, the present set of political leaders today, as we have seen, the Chief Minister was here, and Mr. Dinesh Gundu Rao, who is the MLA of this place, has also been very good and kind and generous to us. We are grateful for all the support that is given by the local leaders, by the Christian community, and Father Crispin Amalraj, who stands with me, has been the backbone of this development. God bless you all. Thank you very much. ನಮ್ಮ MG ರೈಲ್ವೆ ಕಾಲೋನಿಯಲ್ಲಿರುವ ಅಮಲೋದ್ಭವ ಮಾತೆ ದೇವಾಲಯ ಇಮ್ಯಾಕ್ಯುಲೇಟ್ ಕನ್ಸೆಪ್ಷನ್ ಚರ್ಚ್ನ 125ನೇ ವಾರ್ಷಿಕೋತ್ಸವ ಅಂದರೆ ಶತಮಾನೋತ್ತರ ರಜತ ಮಹೋತ್ಸವವನ್ನು ಇಂದು ನಾವು ವಿಜೃಂಭಣೆಯಿಂದ ಆಚರಿಸಿದೆವು. ಅದಕ್ಕೆ ಒಂದು ಪ್ರತಿರೂಪವಾಗಿ ಈ ಹೊಸ ಧ್ವಜಸ್ತಂಭವನ್ನು ನಾವು ಇಂದು ಉದ್ಘಾಟಿಸಿ ಧ್ವಜ ಹಾರಿಸಿದೆವು. ಈ ಸಮಾರಂಭಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಉಪಸ್ಥಿತರಿದ್ದರು. ಹಾಗೂ ನಮ್ಮ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ದಿನೇಶ್ ಗುಂಡೂರಾವ್ಜಿ ಅವರು ಸಹ ಇಲ್ಲಿ ಇದ್ದರು. ಹಾಗೂ ನಮ್ಮ
ಬೆಂಗಳೂರು ಮಹಾಧರ್ಮ ಕ್ಷೇತ್ರದ ಆರ್ಚ್ ಬಿಷಪ್ ಹಾಗೂ ನಮ್ಮ ಕರ್ನಾಟಕ ಕ್ರೈಸ್ತ ಒಕ್ಕೂಟದ ನಿರ್ದೇಶಕರು ಆಧ್ಯಾತ್ಮಿಕ ತಂದೆಯೂ ಆದ ನಮ್ಮ ಅತಿ ವಂದನೀಯ ಪೂಜ್ಯ ಪೀಟರ್ ಮಚಾದು ನಮ್ಮ ಪ್ರೀತಿಯ ಗುರುಗಳು ಸಹ ಇಲ್ಲಿದ್ದರು. ನಾವಿದನ್ನು ಇಂದು ಬೆಳಿಗ್ಗೆ ಬಲಿಪೂಜೆಯೊಂದಿಗೆ ಈಗ ಒಂದು ಸಂಭ್ರಮಾಚರಣೆಯ ಜೂಬಿಲಿ ಆಚರಣೆಯ ಮಹೋತ್ಸವದೊಂದಿಗೆ ನಾವು ಆಚರಿಸಿ ನಾವು ಮುಗಿಸಿದೆವು. ಇದರ ಮೂಲಕ ನಮಗೆ ಈ ನಮ್ಮ ನಾಯಕರು ನೀಡಿದ ಆಶ್ವಾಸನೆಗಳು ಹಾಗೂ ಅವರ ಪ್ರೀತಿಯ ಹಿತನುಡಿಗಳು ನಮ್ಮೆಲ್ಲರಿಗೂ ಒಂದು ಸಾಂತ್ವನವನ್ನು, ನಂಬಿಕೆಯನ್ನು ಹಾಗೂ ನಮ್ಮೆಲ್ಲರಿಗೂ ಒಂದು ಪ್ರೋತ್ಸಾಹವನ್ನು, ಆಸಕ್ತಿಯನ್ನು ತಂದಿದೆ. ಆದ್ದರಿಂದ ನಮ್ಮೆಲ್ಲ ನಾಯಕರುಗಳಿಗೆ, ಇಲ್ಲಿ ಬಂದಿದ್ದ ಎಲ್ಲ ಜನರಿಗೆ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇವೆ. ಮಾತೆ ಮರಿಯಮ್ಮನವರು ಎಲ್ಲರನ್ನು ಪ್ರೀತಿ, ಶಾಂತಿ, ಸಂತೋಷದಿಂದ, ಕೃಪಾಶೀರ್ವಾದಗಳಿಂದ, ಏಳಿಗೆ, ಸಮೃದ್ಧಿಯಿಂದ ತುಂಬಿ ಎಲ್ಲರನ್ನು ಮುನ್ನಡೆಸಿರೆಂದು ನಾವು ನಮ್ಮ ಪ್ರಾರ್ಥನೆಯನ್ನು, ದೇವರ ಆಶೀರ್ವಾದವನ್ನು ಕೋರುತ್ತೇವೆ. ಥ್ಯಾಂಕ್ ಯು. ಕ್ಷೇತ್ರದ ಅಭಿವೃದ್ಧಿಗೆ, ದೇವಾಲಯ ಅಭಿವೃದ್ಧಿಗೆ ಸರ್ಕಾರ ಸ್ಪಂದನ ಓಕೆ ಅಂತಿದೆ. ಈ ನಿಟ್ಟಿನಲ್ಲಿ ಏನಂತಾರೆ ಅವರಿಗೆ ಧನ್ಯವಾದ ಹೇಳ್ತೀರಾ? ತುಂಬ ಧನ್ಯವಾದ ಹೇಳಬೇಕು. ಯಾಕೆಂದರೆ ಇದು ಈಗಾಗಲೇ ಮಾಡಿದ್ದಾರೆ. ನಮಗೆ ಹೊಸದಾದ ಒಂದು ಬೋರ್ವೆಲನ್ನು ಕೊರೆದು ಕೊಟ್ಟಿದ್ದಾರೆ. ಅದು ಮಾತ್ರವಲ್ಲದೆ ಈಗಾಗಲೇ ಅವರು ನಮ್ಮ ಶಾಸಕರಾದ ಶ್ರೀ ದಿನೇಶ್ ಗುಂಡೂರಾವ್ಜಿ ಅವರು ಈಗಾಗಲೇ ನಮ್ಮ ಹೊಸ ಕಾಂಪೌಂಡ್ ವಾಲನ್ನು ಕಟ್ಟುವುದಕ್ಕೆ ಈಗಾಗಲೇ ಅವರ ಅನುದಾನದ ಪತ್ರವನ್ನು ಅವರು ನೀಡಿದ್ದಾರೆ. ಮುಂಬರುವ ದಿನಗಳಲ್ಲಿ ಅದನ್ನು ನಾವು ರಿಲೀಸ್ಗೊಳಿಸಬೇಕು. ಸಮುದಾಯ ಭವನ ಹಾಗೂ ಈಗ ಸಮುದಾಯ ಭವನ ಮತ್ತು ಇನ್ನೂ ಇತರ ಅಭಿವೃದ್ಧಿ, ಸೌಂದರೀಕರಣ ಕಾರ್ಯಗಳಿಗೋಸ್ಕರ ಅವರು ಇನ್ನೂ ಆಶ್ವಾಸನೆಯನ್ನು ನೀಡಿದ್ದಾರೆ. ಇದಕ್ಕೆ ಮುಂಚೆ ಅವರು ನೆರವೇರಿಸಿದ್ದಾರೆ. ಈಗ ಮಾಡಿದ ಆಶ್ವಾಸನೆಯನ್ನು ನೆರವೇರಿಸುತ್ತಾರೆ ಎಂಬ ಭರವಸೆ, ನಂಬಿಕೆ ನಮ್ಮಲ್ಲಿದೆ. ಒಂದು ನಮ್ಮ ದೇವಾಲಯವನ್ನು ತೆಗೆದುಕೊಳ್ಳುವುದಾದರೆ ನಮ್ಮ ಮುಖ್ಯಮಂತ್ರಿಗಳು ಶ್ರೀ ಡಿ ಕೆ ಶಿವಕುಮಾರ್ ಅವರು ಹೇಳಿದಂತೆ ಇಲ್ಲಿ ಯಾವುದೇ ಭೇದ ಭಾವ, ಯಾವುದೇ ಒಂದು ಪಕ್ಷಪಾತವಿಲ್ಲ. ಎಲ್ಲರನ್ನೂ ಮಾತೆ ಮರಿಯಮ್ಮನವರು ಆ ತಾಯಿಯು ಪ್ರೀತಿಯಿಂದ ಸ್ವಾಗತಿಸುತ್ತಾರೆ, ಆಶೀರ್ವದಿಸುತ್ತಾರೆ, ನಮ್ಮೆಲ್ಲರನ್ನು ಸಂರಕ್ಷಿಸುತ್ತಾರೆ. ಅದರಿಂದ ನಮ್ಮ ವಂದನೆಗಳನ್ನು ನಾವು